ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನೆಟ್ವರ್ಕ್ 18. ನಿಮ್ ಜೊತೆ ಇದೆ ನ್ಯೂಸ್ 18 ಕನ್ನಡ. ನಾನು ಸ್ಮಿತಾ ರಂಗನಾಥ್. ರಾಜಕೀಯದ ಮೂಲ ಉದ್ದೇಶ ಸೇವೆ. ಸೇವೆಯಿಂದ ಸಮಾಜದಲ್ಲಿ ತುಂಬುವುದು ಶಕ್ತಿ. ಈ ಸೇವೆ ಶಕ್ತಿ ಅಂದಾದ ತಕ್ಷಣ ನೆನಪಾಗೋದೇ ಮಹಿಳೆ. ಆದ್ರೆ ಸಮಾಜ ಸೇವೆಯ ಉದ್ದೇಶವನ್ನೇ ಇಟ್ಕೊಂಡು ಮಹಿಳೆ ರಾಜಕೀಯ ರಂಗವನ್ನ ಪ್ರವೇಶ ಮಾಡಿದ್ರು ಈ ಪುರುಷ ಪ್ರಧಾನವಾದ ರಾಜಕೀಯ ಕ್ಷೇತ್ರದಲ್ಲಿ ಆಕೆಗೆ ಎದುರಾಗೋ ಸವಾಲುಗಳು ಹತ್ತಾರು ಇನ್ಫ್ಯಾಕ್ಟ್ ಸಾವಿರಾರು ಸವಾಲುಗಳನ್ನ ಮೆಟ್ಟಿ ನಿಂತು ತನ್ನ ಸ್ಥಾನವನ್ನ ಸ್ಥಾಪಿಸಿಕೊಳ್ಳುವ ಮಹಿಳೆ ಮಹಾನ್ ಅನ್ನಿಸ್ಕೊಳ್ತಾಳೆ. ಅಂತಹ ಮಹಾನ್ ಮಹಿಳೆಯ ಮನಸ್ಸಿನ ಮನದಾಳವನ್ನ ಒರೆಗೆ ಹಚ್ಚುವ ಪ್ರಯತ್ನವೇ ಈ ಕಾರ್ಯಕ್ರಮ ಮಹಾನ್ ಮಹಿಳೆ. ಇವತ್ತಿನ ಮಹಾನ್ ಮಹಿಳೆ ಕಾರ್ಯಕ್ರಮದ ಅತಿಥಿ ಸುಮಲತಾ ಅಂಬರೀಶ್ ಅವರು. ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ಎರಡು ವಿಭಿನ್ನವಾದ ಪ್ರಪಂಚದಲ್ಲಿ ನಿಮ್ಮ ಅಸ್ತಿತ್ವವನ್ನ ನೀವು ಕಂಡುಕೊಂಡಿದ್ದೀರಿ, ಸ್ಥಾಪಿಸ್ಕೊಂಡಿದ್ದೀರಿ ಕೂಡ. ಸಿನಿಮಾ, ಪಾಲಿಟಿಕ್ಸ್. ಇದು ರಾಜಕೀಯ ಸಂಬಂಧಿತ ಕಾರ್ಯಕ್ರಮ ಆದ್ರೂ ಕೂಡ ಸಿನಿಮಾ ನಿಮ್ಗೆ ಐಡೆಂಟಿಟಿ ಕೊಟ್ಟ ಒಂದು ಕ್ಷೇತ್ರ. ಹಾಗಾಗಿ ಅದ್ರ ಬಗ್ಗೆ ಮಾತನಾಡದೆ ಹೋದ್ರೆ ಬಹುಶಃ ಸುಮಲತಾ ಅವರ ಇಂಟರ್ವ್ಯೂ ಅಪೂರ್ಣ ಅನ್ನಿಸ್ಬಿಡುತ್ತೆ. ಹಾಗಾಗಿ ಒಂದು ಪ್ರಶ್ನೆ, ಈ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಮಹಿಳೆ ತನ್ನ ತಾನು ಗುರುತಿಸ್ಕೊಳ್ಬೇಕು, ಸ್ಥಾಪಿಸ್ಕೊಳ್ಬೇಕು ಅಂದ್ರೆ ಸವಾಲ್ಗಳು ಹತ್ತಾರು. ಅದರಲ್ಲೂ ನೀವು ಸಿನಿಮಾ ಕೆರಿಯರ್ ಪ್ರಾರಂಭ ಮಾಡಿದ ಆ ದಿನಮಾನಗಳು, ಅಂದಿನ ಮನಸ್ಥಿತಿ, ನಿಮಗೆ ಎದುರಾದ ಸವಾಲುಗಳು, ಬಹುಶಃ ಈ ಮಾತಿನಿಂದಾನೇ ಪ್ರಾರಂಭ ಮಾಡಬಹುದಾ ಅಂತ. ಖಂಡಿತ. ನಾನು ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ದು ತುಂಬಾ ಒಂದು ಸಣ್ಣ ವಯಸ್ಸಲ್ಲಿ. ಅದೂ ಒಂದು ಆಕ್ಸಿಡೆಂಟಲ್ ಆಗಿ ಬಂದಿದ್ದು. ನಾನು ಓದ್ತಾ ಇದ್ದೆ, 10th ಸ್ಟ್ಯಾಂಡರ್ಡ್ ಮುಗಿಸಿ. ಆ ಟೈಮಲ್ಲಿ ಫ್ರೆಂಡ್ಸ್ ಎಲ್ಲ ಒಂದು ಬಲವಂತ ಮಾಡಿ ಒಂದು ಬ್ಯೂಟಿ ಕಾಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡೋ ಹಾಗೆ ಮಾಡಿದ್ರು. ಅದಾದಮೇಲೆ ಒಂದೊಂದಾಗಿ ಆಗಿ ಸಿನಿಮಾಗಳಲ್ಲಿ ಬರುವಂಥ ಅವಕಾಶ. ಆವಾಗ ನನಗೆ 15 ಇಯರ್ಸ್ ಇತ್ತು. ನಿಮಗೆ ಟ್ಯಾಲೆಂಟ್ ಇದ್ದು, ಸರಿಯಾದ ಆಟಿಟ್ಯೂಡು, ಡಿಸಿಪ್ಲಿನ್ನು ಇದೆಲ್ಲ ಇದ್ದರೆ ಖಂಡಿತ ನಿಮಗೆ ಆ ಒಂದು ಅವಕಾಶಗಳಾಗಲಿ, ಸಕ್ಸಸ್ ಆಗಲಿ ಸಿಕ್ಕೇ ಸಿಗುತ್ತೆ. ಓಕೆ, ಇನ್ನು ರಾಜಕೀಯ ಕ್ಷೇತ್ರದ ಬಗ್ಗೆ ಮಾತು ಪ್ರಾರಂಭ ಮಾಡೋಣ. ರಾಜಕೀಯಕ್ಕೆ ನೀವು ಎಂಟ್ರಿ ಆಗೋ ಸಂದರ್ಭದಲ್ಲಿ ಸುಮಲತಾ ಅವರಿಗೆ ಆಚೆ ಸಮಾಜ ನೋಡೋ ದೃಷ್ಟಿಯಲ್ಲಿ ಎಲ್ಲವೂ ಇತ್ತು. ನೇಮ್, ಫೇಮ್, ವೆಲ್ ಸೆಟಲ್ಡ್ ಫ್ಯಾಮಿಲಿ. ಹೀಗಾಗಿ ರಾಜಕೀಯ ಅನ್ನೋದು ನಿಮ್ಮ ಜೀವನಕ್ಕೆ ಅನಿವಾರ್ಯ ಆಗಿರಲಿಲ್ಲ. ಬಟ್ ನೀವು ಅದನ್ನು ಆಯ್ಕೆ ಮಾಡ್ಕೊಂಡ್ರಿ. ಈಗ ಜನ, ಸೇವೆ ಅದೆಲ್ಲ ಸೋಷಿಯಲ್ ಕಾಸ್ ಇದ್ದೇ ಇರುತ್ತೆ. ಬಟ್ ಒಂದು ಸ್ಟ್ರಾಂಗ್ ಡ್ರೈವಿಂಗ್ ಫೋರ್ಸ್ ಬೇಕು. ಅದರಲ್ಲೂ ಒಬ್ಬ ಮಹಿಳೆ ರಾಜಕೀಯದಂತಹ ಪುರುಷ ಪ್ರಧಾನ ಕ್ಷೇತ್ರದಲ್ಲಿ ಕಾಲಿಡಬೇಕು ಅಂದ್ರೆ ಒಂದು ಸ್ಟ್ರಾಂಗ್ ಡ್ರೈವಿಂಗ್ ಫೋರ್ಸ್ ಅಂತೂ ಬೇಕೇ ಬೇಕು. ಏನಾಗಿತ್ತು ಸುಮಲತಾ ಅವರ ಡ್ರೈವಿಂಗ್ ಫೋರ್ಸ್ ಅಂತ ಹೇಳಿ? ಅಂಬರೀಷ್ ಅವರು ಕಾಲ ಆದಮೇಲೆ ಅಲ್ಲಿ ಜನ ಆ್ಯಕ್ಚುಲಿ ನಾನು ಆಯ್ಕೆ ಮಾಡಿಕೊಂಡಿದ್ದು ಅಂತ ನಾನು ಹೇಳೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಜನ ನನಗೋಸ್ಕರ ಆಯ್ಕೆ ಮಾಡಿ ಇದನ್ನು ನೀವು ಮಾಡಲೇಬೇಕು ಅನ್ನೋ ಥರ ನನ್ನ ಇಲ್ಲಿಗೆ ತಂದು ಕೂರಿಸಿದ್ರು. ನನಗೇನು ಅಂದರೆ ವೆನ್ ಎವರ್ ಐ ವೆಂಟ್ ದೇರ್, ಆ ಒಂದು ಅವರು ಅಂಬರೀಷ್ ಅವ್ರ ಮೇಲೆ ಇಟ್ಟಂಥ ಪ್ರೀತಿಯನ್ನು ನಾನು ಅವಮಾನ ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ಒಂದು ಹೆಜ್ಜೆಯನ್ನಿಟ್ಟೆ. ಇದೊಂದು ದೊಡ್ಡ ಸಾಹಸ ಅಂತ ನನಗೆ ಗೊತ್ತಿತ್ತು. ಬಟ್ ಈ ಮಟ್ಟಕ್ಕೆ ನನಗೆ ಒಂದು ಸವಾಲುಗಳು ಎದುರಾಗ್ತವೆ ಅನ್ನೋದು ನಾನು ಊಹೆನೂ ಮಾಡಿರಲಿಲ್ಲ. ಐಸ್ ವಾಟ್ರಲ್ಲಿ ಸಡನ್ನಾಗಿ ನೀವು ಜಂಪ್ ಮಾಡು ಅಂದರೆ ಯಾವ ರೀತಿ ಶಾಕ್ ಆಗುತ್ತೆ, ಆ ಶಾಕ್ ಅಂತೂ ಆಗಿತ್ತು ನನಗೆ. ದೇ ಡೋಂಟ್ ಎಕ್ಸ್ಪೆಕ್ಟ್, ಅಂದರೆ ವುಮನ್ ಅಂದರೆ ಈ ರೀತಿ ಅವರು ಗಟ್ಟಿಯಾಗಿ ನಿಂತ್ಕೊತಾರೆ, ಎದುರಿಸ್ತಾರೆ, ಅವ್ರ ಮೈಂಡಲ್ಲಿ ಅನಿಸಿದ್ದನ್ನ ಮಾತಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ, ಅದನ್ನು ಆಕ್ಸೆಪ್ಟೂ ಮಾಡೋದಿಲ್ಲ. ಯಾಕೆಂದರೆ ಗಂಡಸರು ಮಾತಾಡಿದ್ರೆ ಅವರು ಒಂಥರ ಈಕ್ವಲ್ ಆಗಿ ಫೀಲ್ ಆಗ್ತಾರೆ. ಒಬ್ಬ ಹೆಣ್ಣಿಂದ ಅವ್ರಿಗೆ ಇದು ಒಂಥರ ಟಾಲರೆನ್ಸ್ ಸಹಿಸೋಕ್ಕಾಗಲ್ಲ. ಒಂದು ನೀವು ಹೇಳಿದ್ರಲ್ಲ, ಪುರುಷ ಪ್ರಧಾನವಾದ ಒಂದು ಲೈನ್ ಇದು ಪಾಲಿಟಿಕ್ಸ್ ಅನ್ನೋದು. ತುಂಬಾನೇ ಡಾಮಿನೇಟ್ ಮಾಡೋಕ್ಕೇನೆ ನೋಡ್ತಾರೆ. ನಾವೊಂದು ಸಣ್ಣ ಅವಕಾಶ ಕೊಟ್ಟರೆ ಅಷ್ಟೇ ನಮ್ಮನ್ನ ಟೋಟಲಿ ತುಳಿದು ಬಿಡೋಕ್ಕೆ ನೋಡ್ತಾರೆ. ಬಟ್ ನನ್ನ ಸ್ಟ್ರೆಂತ್ ಏನು ಅಂದರೆ ನನ್ನ ಆತ್ಮವಿಶ್ವಾಸ ಇತ್ತು. ನಾನು ಮಾಡ್ತಿರೋದು ತುಂಬ ಸರಿಯಾಗಿದೆ, ನಾನೇನು ತಪ್ಪು ಮಾಡ್ತಾ ಇಲ್ಲ, ಯಾರಿಗೂ ದ್ರೋಹ ಮಾಡ್ತಾ ಇಲ್ಲ. ಅಂಬರೀಷ್ ಅವರನ್ನು ನಂಬಿದ್ದ ಜನಕ್ಕೆ ಅವ್ರ ಕೈ ಹಿಡಿಯೋ ಅಂಥ ಒಂದು ಜವಾಬ್ದಾರಿ ನನ್ನ ಮೇಲಿದೆ ಅನ್ನೋದು ನಾನು ಸ್ಪಷ್ಟವಾಗಿ ನನ್ನ ಮೈಂಡಲ್ಲಿ ಇತ್ತು. ಸೊ ಹಾಗಾಗಿ ನಾನು ಯಾವುದಕ್ಕೂ ಹೆದರಿಲ್ಲ. ಅಂಬರೀಷ್ ಸರ್ ಅವರ ಒಂದು ಲೆಗಸಿಯನ್ನ ಪಾಲಿಟಿಕ್ಸ್ನಲ್ಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಜೊತೆಗೆ ನಿಮ್ಮದೇ ಆದ ಒಂದು ಐಡೆಂಟಿಟಿ ಕೂಡ ಕ್ರಿಯೇಟ್ ಮಾಡ್ಕೊಳ್ತಿದ್ರಿ. ಸೊ ಸುಮಲತಾ ಅವರ ಈ ರಾಜಕೀಯ ಜರ್ನಿಯಲ್ಲಿ ಅಂಬರೀಷ್ ಅವರು ಕಲಿಸ್ಕೊಟ್ಟ ಪಾಠ, ರಾಜಕೀಯ ಮೌಲ್ಯಗಳು ಎಷ್ಟಿದೆ? ನೀವಾಗೆ ಪ್ರಾಕ್ಟಿಕಲ್ ಆಗಿ ಫೇಸ್ ಮಾಡಿ ಕಲಿತ ಮೌಲ್ಯಗಳು ಅಥವಾ ಪಾಠಗಳು, ಅದ್ರ ಪಾತ್ರ ಈಗ ಅಟ್ ಪ್ರೆಸೆಂಟ್ ಎಷ್ಟಿದೆ ಅಂತ ಹೇಳಿ?
ಅಂಬರೀಷ್ ಅವರು ಅವ್ರ ಜೀವನದಲ್ಲಿ ಒಂದು ಮಾತನ್ನು ತುಂಬ ಗಾಢವಾಗಿ ನಂಬಿದ್ರು. ಅದೇನು ಅಂದರೆ ಸಾಧನೆಗಳು ನಮ್ಮ ಬಗ್ಗೆ ಮಾತಾಡಬೇಕು, ನಾವು ಸಾಧನೆಗಳ ಬಗ್ಗೆ ಮಾತಾಡಬಾರ್ದು ಅನ್ನೋದು. ಆ್ಯಂಡ್ ಅವರು ಮಾಡಿರುವಂಥ ಒಳ್ಳೆ ಕೆಲಸಗಳ ಬಗ್ಗೆ ಅವರು ಎಂದೂ ಪಬ್ಲಿಸಿಟಿ ತಗೊಳ್ಳೋ ಒಂದು ಪ್ರಯತ್ನ ಮಾಡಿಲ್ಲ, ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡಿಲ್ಲ. ಬಟ್ ಜನ ವರ್ಡ್ ಆಫ್ ಮೌತಲ್ಲೇ ಅಂಬರೀಷ್ 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 ಮಾಡಿದ್ರು, ಅದನ್ನು ಮಾಡಿಕೊಟ್ರು, ಇದನ್ನು ಅವರು ತಂದುಕೊಟ್ರು ನಮ್ಮ ಊರಿಗೆ ಅನ್ನೋದಂತ ಮಾತಾಡೋದು ಈವರೆಗೂ ಕಂಟಿನ್ಯೂ ಆಗ್ತಿದೆ. ಅಂದರೆ ದೇರ್ ಇಸ್ ಅ ಟ್ರೂತ್ ಇನ್ ವಾಟ್ ಹಿ ಸೈಡ್. ನಾವು ಕೆಲಸ ಮಾಡ್ಕೊಂಡು ಹೋದ್ರೆ ಇನ್ನೇನನ್ನು ಎಕ್ಸ್ಪೆಕ್ಟ್ ಮಾಡ್ದೇನೆ ದಟ್ ವಿಲ್ ನಮಗೆ ಅದೇ ಒಂದು ಕವಚ ಆಯ್ತಾ. ಬಟ್ ಅದನ್ನು ಹೊರತುಪಡಿಸಿ ನನಗಾಗಿರೋ ಅನುಭವ ಏನಂದರೆ, ಅಂಬರೀಷ್ ಅವರಲ್ಲಿ ಒಂದೇ ಒಂದು ವೀಕ್ನೆಸ್ ಏನು ಅಂತಂದರೆ ಎಲ್ಲರನ್ನೂ ನಂಬಿಡೋರು ಅವರು. ಆ ರೀತಿ ನಂಬಿ ತುಂಬ ಮೋಸ ಹೋಗಿದ್ದ ಸಂದರ್ಭ ಎಷ್ಟೆಷ್ಟೋ ಇದೆ. ಒಂದ್ಸಲ ಮೋಸ ಹೋದರೆ ಅದು ಅವರು ಮಾಡಿದವ್ರ ತಪ್ಪು, ಎರಡನೇ ಸಲ ಮೋಸ ಹೋದರೆ ನಮ್ಮ ತಪ್ಪು ಅನ್ನೋದು ನನ್ನ ಉದ್ದೇಶ. ಸೊ ಹಾಗಾಗಿ ನಾನು ಸ್ವಲ್ಪ ಕೇರ್ಫುಲ್ ಆಗಿರ್ತೀನಿ ಆ ವಿಷಯಗಳಲ್ಲಿ. ಅದನ್ನು ಬಿಟ್ಟರೆ ಐ ಸ್ಪೀಕ್ ಮೈ ಮೈಂಡ್ ಫಿಯರ್ಲೆಸ್ಲಿ. ನನಗೆ ಯಾರ ಭಯನೂ ಇಲ್ಲ, ಯಾಕೆಂದರೆ ನಾನು ತಪ್ಪು ಮಾಡೋದು ಇಲ್ಲ, ತಪ್ಪು ಮಾಡಿಲ್ಲ. ಅಂಬರೀಷ್ ಅವರದ್ದು ಒಂಥರ ಎಲ್ಲೂ ಕಳಂಕವಿಲ್ಲದೆ ಬಂದಿರೋ ಅಂಥ ಒಂದು ಪಬ್ಲಿಕ್ ಲೈಫಲ್ಲಿ ನಾವು ಎಷ್ಟು ಒಳ್ಳೆ ಹೆಸರನ್ನು ಗಳಿಸ್ತೀವೋ ಅಷ್ಟು ನಾವು ಯಾರಿಗೂ ಹೆದರ್ಕೊಳ್ಳೋ ಒಂದು ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಭಾವನೆ. ಮಹಿಳೆಗೆ ಆಗಲಿ ಪುರುಷನಿಗೆ ಆಗಲಿ ಒಂದು ಪಾರ್ಟ್ನರ್ ಕೊಡ್ತಾರೆ. ನಮಗೆ ಎದುರಾಗೋ ಕಷ್ಟ ಸುಖಗಳನ್ನ, ನಮ್ಮ ಸವಾಲುಗಳನ್ನ ಜೊತೆಗೊಬ್ರು ಇರ್ತಾರೆ, ಅವ್ರ ಸಪೋರ್ಟಿಂದ ನಾವು ಅದನ್ನ ಫೇಸ್ ಮಾಡ್ಬೋದು ಅನ್ನೋ ಮತ್ತೊಂದಷ್ಟು ಮನಸ್ಥೈರ್ಯವನ್ನ ಹೆಚ್ಚಿಸುತ್ತೆ ಈ ಮದುವೆ ಅನ್ನೋ ಇನ್ಸ್ಟಿಟ್ಯೂಷನ್. ಬಟ್ ಅದೇ ಒಂದು ಹೆಣ್ಣು ಮಗಳು, ನಾನು ಇನ್ ಜನರಲ್ ಆಗಿ ಕೇಳ್ತಾ ಇದ್ದೀನಿ, ಒಂದು ಹೆಣ್ಣು ಮಗಳು ತನ್ನ ಪಾರ್ಟ್ನರನ್ನ, ಗಂಡನನ್ನ ಕಳೆದುಕೊಂಡಾಗ ಆಕೆಗೆ ಎದುರಾಗೋ ಸವಾಲುಗಳು ಮತ್ತಷ್ಟು ತೀಕ್ಷ್ಣ ಆಗತ್ತಾ, ಆ ಚಾಲೆಂಜಸ್ಗಳು ಮತ್ತಷ್ಟು ಡಿಫ್ರೆಂಟ್ ಅನ್ನಿಸ್ಕೊಳ್ಳುತ್ತಾ ಅಂತ ಹೇಳಿ, ಇದನ್ನ ಸುಮಲತಾ ಅವ್ರು ವೈಯಕ್ತಿಕವಾಗಿ ಹೇಗೆ ಫೇಸ್ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ಅನಿಸಿಕೆಗಳು ಇದ್ರ ಬಗ್ಗೆ ಏನು ಅಂತ ಹೇಳಿ? ಅಲ್ಲ, ವೈಯಕ್ತಿಕವಾಗಿ ನಾನು ಫೇಸ್ ಮಾಡಿರೋದೇನು ಅಂದರೆ, ಅಂಬರೀಷ್ ಅವರಿದ್ದಾಗ ಅವರೊಂದು ರೀತಿ ಅಜಾತ ಶತ್ರು ಅಷ್ಟೇ ಅಲ್ಲ, ಅವ್ರ ಬಗ್ಗೆ ಯಾರು ಒಂದು ಮಾತು ಹೇಳೋಕ್ಕೂ ಹೆದರೋರು. ಯಾಕೆಂದರೆ ಅವರ ಒಂದು ಪರ್ಸ್ನಾಲಿಟಿ ಆ ರೀತಿ ಇತ್ತು. ಯಾರೇ ಆಗಲಿ ಅಂಬರೀಷ್ ಅವರನ್ನ ಪ್ರೀತಿಸೋದ್ರ ಜೊತೆಯಲ್ಲಿ ಆ ಒಂದು ಗೌರವ, ಆ ಒಂದು ಅದೇನು ಅಂದರೆ ಅವ್ರ ಬಗ್ಗೆ ಯಾರೂ ಒಂದು ಮಾತನ್ನು ಹೇಳೋಕ್ಕೂ ಹೆದರೋರು. ಬಟ್ ಅದೇ ಜನ ವೆನ್ ಅಂಬರೀಷ್ ವಾಸ್ ನೋ ಮೋರ್, ಸೇಮ್ ಪೀಪಲ್ ಅವರು, ನನಗೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಂದರೆ, ನಮ್ಮ ಮನೇಲಿ ನಾನು ಒಂದು ಬಹಳಷ್ಟು ಸಲ ನಮ್ಮ ಮನೆಗೆ ಬಂದವರು, ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಇಲ್ಲಿಂದ ಹೋದವರು, ಒಳ್ಳೆ ಒಳ್ಳೆ ಮಾತುಗಳನ್ನಾಡಿ ಏನು ಹೊಗಳೋದು ಈ ರೀತಿ ಮಾಡೋರು. ಒಂದು ವಾರದೊಳಗೆ ಅವರಲ್ಲಿ ನಾವು ಚೇಂಜ್ನ ನೋಡ್ತೀವಿ. ಅಂದರೆ ಇದು ಲೈಫು, ಇದೇ ಫಿಲಾಸಫಿ ಅಂತ ನಾವು ಎಷ್ಟೆಷ್ಟೋ ಹಳೆಯ ಒಂದು ಸ್ಟೋರೀಸ್ ಆಗಲಿ, ಹಾಡುಗಳೆಲ್ಲ ಆಗಲಿ ಕೇಳಿರ್ಬೋದು. ಬಟ್ ನಮಗೆ ಅದು ಅನುಭವ ಆದಾಗ ಅದರ ನೋವು ಗೊತ್ತಾಗತ್ತೆ. ಸರಿ, ಈಗ ಮಂಡ್ಯ ರಾಜಕೀಯಕ್ಕೆ ಬಂದ್ಬಿಡೋಣ. ಮಂಡ್ಯ ರಾಜಕೀಯ ಅಂತಂದ್ರೆ ಮಂಡ್ಯ ಭಾಷೆಯಲ್ಲೇ ಹೇಳ್ಬೇಕಂದ್ರೆ ಒಂದ್ ರೀತಿ ಗಂಡು ಗುಂಡಿಗೆ ಇರಬೇಕು ಅಲ್ಲಿ ರಾಜಕೀಯ ಮಾಡೋರ್ಗೆ ಅಂತ. ನೀವು ರಾಜಕೀಯಕ್ಕೆ ಎಂಟ್ರಿ ಆಗೋಕ್ ಮುಂಚೆ ಸುಮಲತಾ ಅವ್ರನ್ನ ನೋಡಿದ್ದು ತುಂಬಾ ಹಂಬಲ್, ಲೆಸ್ ಸ್ಪೋಕನ್, ಒಂಥರ ಎಲಿಗೆನ್ಸಿಗೆ ಮತ್ತೊಂದು ಪದ ಅನ್ನೋ ಥರದಲ್ಲಿ, ಈ ರೀತಿ ಸಾಫ್ಟ್ ವ್ಯಕ್ತಿತ್ವದ ಸುಮಲತಾ ಈ ಗಂಡು ಗುಂಡಿಗೆ ಇರೋ ರಾಜಕೀಯಕ್ಕೆ ಒಕ್ಕೊಳ್ಳೋದು ಸುಲಭದ ಟಾಸ್ಕ್ ಅಲ್ಲ. ಹೇಗೆ ಮೌಲ್ಡ್ ಮಾಡ್ಕೊಂಡ್ರಿ ನಿಮ್ಮನ್ನು ನೀವು ಅಂತ ಹೇಳಿ, ಅದರಲ್ಲೂ ಒಬ್ಬ ಮಹಿಳೆಯಾಗಿ ಇಂಥ ಮಂಡ್ಯದಂಥ ರಾಜಕೀಯಕ್ಕೆ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದು, ಅಡ್ಜಸ್ಟ್ ಮಾಡ್ಕೊಂಡಿದ್ದು, ವಾಸ್ ಇಟ್ ಡಿಫಿಕಲ್ಟ್ ಅಂತ? ಖಂಡಿತ ಇತ್ತು, ತುಂಬ ಒಂದು ಸವಾಲೇ ಅದು. ಯಾಕೆಂತಂದರೆ ಎಷ್ಟೇ ನಾವು ಒಂದು ಡಿಗ್ನಿಫೈಡ್ ಆಗಿ ನಡ್ಕೊಳ್ಳೋಕ್ಕೆ ಒಂದು ಅದೇ ಇತಿಮಿತಿಯಲ್ಲಿ ನಾವಿದ್ರೂ ನಮ್ಮನ್ನು ತುಂಬ ಪ್ರೊವೋಕು, ಇನ್ಸ್ಟಿಗೇಟ್ ಮಾಡುವಂಥ ಕೆಲಸಗಳಾಗತ್ತೆ. ಬಟ್ ನೀವು ಸಿನಿಮಾ ರಂಗದಲ್ಲಿ ಮಾತ್ರ ಅಲ್ಲ, ನನ್ನ ಇಡೀ ಈ ರಾಜಕಾರಣದ ಒಂದು ಜರ್ನಿಯಲ್ಲಿ, ನನ್ನ ಚುನಾವಣೆಯ ಸಂದರ್ಭದಿಂದ ಈವರೆಗೂ ನೀವು ನೋಡಿದ್ರೆ, ಐ ಹ್ಯಾವ್ ಕಂಡಕ್ಟೆಡ್ ಮೈ ಸೆಲ್ಫ್ ವಿತ್ ಡಿಗ್ನಿಟಿ. ನಾನು ಎಂದಿಗೂ ಒಂದು ಅವರ ಲೆವೆಲ್ಗೆ ಹೋಗಿ ನನ್ನನ್ನು ನಾನು ಚೀಪ್ ಮಾಡ್ಕೊಂಡಿಲ್ಲ. ನಾನು ಯಾವತ್ತೂ ನಾನು ಇನ್ನೊಬ್ಬರ ಬಗ್ಗೆ ಲಘುವಾಗಿ ಮಾತಾಡೋದು, ನಾನು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅದು ನನ್ನ ಸ್ವಭಾವವನ್ನು ನಾನು ಎಕ್ಸ್ಪೋಸ್ ಮಾಡಿದವಳಾಗ್ತೀನಿ. ಐ ವೋಂಟ್ ಬಿ ಇನ್ಸಲ್ಟಿಂಗ್ ಯು, ಐ ವಿಲ್ ಬಿ ಎಕ್ಸ್ಪೋಸಿಂಗ್ ಅಂಡ್ ಇನ್ಸಲ್ಟಿಂಗ್ ಮೈ ಸೆಲ್ಫ್. ಇದು ನಾನು ನಂಬಿದ್ದೀನಿ. ಸ್ವಾಭಿಮಾನದ ರಾಜಕೀಯವನ್ನ ಮಾಡ್ತಿದ್ದಾರೆ ಸುಮಲತಾ ಅವರು. ಸ್ವಾಭಿಮಾನ ಅನ್ನೋ ಪದ ನೆನಪಾದ ತಕ್ಷಣ ಮತ್ತೆ ಎರಡು ಪದಗಳು ನೆನಪಾಗೋದು, ಡಿಗ್ನಿಟಿ, ಸೆಲ್ಫ್ ರೆಸ್ಪೆಕ್ಟ್. ಪದೇ ಪದೇ ಅಟ್ಯಾಕ್ಗಳು ಸುಮಲತಾ ಅವ್ರಿಗೂ ಕೂಡ ಆಗಿದ್ದಿದೆ. ಹೇಗೆ ಫೇಸ್ ಮಾಡಿದ್ರಿ ಇದನ್ನೆಲ್ಲ ಅಂತ ಹೇಳಿ? ಹಾಗ ಫೇಸ್ ಮಾಡ್ತಾ ಕೂಡ ನೀವು ಆ ಸ್ವಾಭಿಮಾನದ ರಾಜಕೀಯವನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ರಿ. ಇಲ್ಲಿ ಎದುರಾದ ಸವಾಲುಗಳು? ಈಗ ಪದೇ ಪದೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಏನಂದರೆ, ಇಲ್ಲಿ ಒಂಥರ ನಮ್ಮಲ್ಲಿ ಒಂದು 10 ವರ್ಷಗಳಿಂದ ಆಗಿರೋ ಅಭ್ಯಾಸ ಏನು ಅಂದರೆ, ಇಲ್ಲಿ ಒಳ್ಳೆಯವ್ರನ್ನ ನಾವು ಬಿಟ್ಬಿಟ್ರೆ ಕರಪ್ಟ್ ಅಥವಾ ಭ್ರಷ್ಟ ರಾಜಕಾರಣವನ್ನು ಮಾಡೋಕ್ಕೆ ಅವಕಾಶಗಳು ಕಡಿಮೆ ಆಗುತ್ತೆ ಅನ್ನೋ ಒಂದು ಭಯ. ಆ ಇನ್ಸೆಕ್ಯೂರಿಟಿಯಿಂದ ದೇ ಫೀಲ್ ಥ್ರೆಟೆಂಡ್ ಆ್ಯಂಡ್ ದೇ ವಾಂಟ್ ಟು ಸೆಂಡ್ ಯು ಔಟ್. ಏನಿಲ್ಲ, ಇದೊಂಥರ
ಈ ಕಾಲೇಜಲ್ಲಿ ರ್ಯಾಗಿಂಗ್ ಮಾಡ್ತಾರೆ ನೋಡಿ, ಅಂದ್ರೆ ನಾವು ಸೀನಿಯರ್ಸು, ಇವ್ರು ಯಾರು, ಇವ್ರನ್ನ ಯಾವ ರೀತಿ, ಅವ್ರ ಹೆಣ್ಮಕ್ಳು ಬಂದ್ರೆ ಅವ್ರನ್ನ ಟೀಸಿಂಗ್ ಮಾಡೋದು, ಒಂಥರ ಕುಗ್ಸೋ ಅಂತ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ಸೊ ಅದಕ್ಕೆ ನಾವು ಯಾವ ರೀತಿ ಫೇಸ್ ಮಾಡ್ತೀವಿ, ಯಾವ ರೀತಿ ಅವ್ರಿಗೆ ವಾಪಸ್ಸು ನಾವು ಫೈಟ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ. ಹೆಣ್ಮಗಳು ಅನ್ನೋ ಕಾರಣಕ್ಕೆ ಬಹಳಷ್ಟು ಮಂದಿ ಹೆಣ್ಮಕ್ಳು ಪೈಕಿ ತಮ್ಮ ಡಿಗ್ನಿಟಿ ಬಗ್ಗೆ ಯಾರಾದ್ರೂ ಪ್ರಶ್ನೆ ಮಾಡ್ಬಿಟ್ರೆ, ಅಥವಾ ತಮ್ಮ ಚಾರಿತ್ರ್ಯದ ಬಗ್ಗೆ ಪ್ರಶ್ನೆ ಮಾಡ್ಬಿಟ್ರೆ, ನಡವಳಿಕೆ ಬಗ್ಗೆ ಪ್ರಶ್ನೆ ಮಾಡ್ಬಿಟ್ರೆ ಅಲ್ಲೇ ಹೋಗ್ಬಿಡ್ತಾರೆ. ಬಟ್ ಸುಮಲತಾ ಅವರು ಇಂಥ 10 ಸವಾಲುಗಳನ್ನ ಎದುರಿಸಿದ್ರು ಕೂಡ ಗಟ್ಟಿಯಾಗಿ ನಿಂತಿದ್ದೀರಿ, ಫೇಸ್ ಮಾಡ್ತಿದ್ದೀರಿ, ಮುಂದೆ ಕೂಡ ನಾನು ಈ ತರದಕ್ಕೆ ಸಿದ್ಧ ಅಂತ ಹೇಳ್ತಿದ್ದೀರಿ. ಎಲ್ಲ ಹೆಣ್ಮಕ್ಳಿಗೆ ಇದು ಸುಲಭ ಆಗಲ್ವಾ ಅಂತ ಹೇಳಿ ಈ ರೀತಿ ಗಟ್ಟಿಯಾಗಿ ನಿಲ್ಲೋದು? ಮಹಿಳೆಯರು ತುಂಬಾ ಸ್ಟ್ರಾಂಗ್ ಆಗ್ತಾ ಬಂದಿದ್ದಾರೆ. ಸೊ ಡೆಫಿನೆಟ್ಲಿ ಇನ್ನಷ್ಟು ಆಗ್ಬೇಕಿತ್ತು. ಆಕ್ಚುಲಿ ನಾವು ಇದು ನಾವೇನ್ ಮಾಡ್ತಿದ್ವಿ, ಇನ್ನ ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ ಇದೀವಿ. ಒಂದು ಅದೇನಂತೀವಿ ಆತ್ಮವಿಶ್ವಾಸ, ಅದನ್ನೆಲ್ಲ ಹೆಣ್ಮಕ್ಳು ದ ಸೆಲ್ಫ್ ಅಶ್ಯೂರೆನ್ಸ್ ದಟ್ ದೇ ನೀಡ್, ಅದನ್ನ ಇನ್ನೂ ಅವರು ತುಂಬಿಸ್ಕೋಬೇಕಾಗಿದೆ. ಐ ಥಿಂಕ್ ಹೆಣ್ಮಕ್ಕಳು ಯಾವಾಗಲೂ ವಾಟ್ ಇಸ್ ದ ಮಿಸ್ಟೇಕ್ ವಿ ಡೂ ಅನ್ನೋದು, ವಿ ಎಕ್ಸ್ಪೆಕ್ಟ್ ಆ ಒಂದು ಎಂಪವರ್ಮೆಂಟ್, ವಿಮೆನ್ ಎಂಪವರ್ಮೆಂಟ್ ಅಂತಾರೆ, ವಿಮೆನ್ಗೆ ಎಂಪವರ್ಮೆಂಟ್ ಕೊಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ. ಐ ಥಿಂಕ್ ವುಮನ್ ಹರ್ಸೆಲ್ಫ್ ಇಸ್ ಅ ಪವರ್ ಸೆಂಟರ್. ನಮ್ಮಲ್ಲೇ ಇದೆ ಆ ಶಕ್ತಿ. ರಾಜಕೀಯ ಕ್ಷೇತ್ರದಲ್ಲಿ ಇನ್ ಪರ್ಟಿಕ್ಯುಲರ್ ಆಗಿ ಅವಕಾಶಗಳು ಮಹಿಳೆಯರಿಗೆ ಅಂತ ಬಂದಾಗ 2 ಸಿನಾರಿಯೋ. ಒಂದು ಅನುಕಂಪ, ಇಲ್ಲದೆ ಹೋದ್ರೆ ಅನಿವಾರ್ಯತೆ. ಅಲ್ಲಿ ಮಹಿಳೆಯರಿಗೆ ರಿಸರ್ವೇಶನ್ ಇದೆ, ಆ ಕಾರಣಕ್ಕೆ ನಿಲ್ಲಿಸಬೇಕು. ಈ ಅನುಕಂಪ ಪ್ಲಸ್ ಅಲ್ಲಿ ಅನಿವಾರ್ಯತೆ ಅನ್ನೋ ಸಿಚುಯೇಷನ್. ನಿಮ್ಮ ಗೆಲುವಿನ ಬಗ್ಗೆನೂ ಹೇಳ್ತಾರೆ, ಅನುಕಂಪದಲ್ಲಿ ಗೆದ್ಬಿಟ್ರು ಸುಮಲತಾ ಅಂತ ಹೇಳಿ. ಬಟ್ ಈ ಅನುಕಂಪ ಅನ್ನೋ ಅಂಬ್ರೆಲಾ ಈ ಚುನಾವಣಾ ರಾಜಕೀಯದಲ್ಲಿ ಹೇಳೋ ಬಿರುಗಾಳಿ, ಆಲಿಕಲ್ ಮಳೆ, ಇದೆಲ್ಲವನ್ನ ಕೂಡ ವಿತ್ಸ್ಟ್ಯಾಂಡ್ ಮಾಡೋಷ್ಟು, ಅದರಿಂದ ಪ್ರೊಟೆಕ್ಟ್ ಮಾಡುವಷ್ಟು ಸ್ಟ್ರಾಂಗ್ ಅನುಕಂಪ ಅನ್ನೋದು ಅಂತ ಹೇಳಿ, ಅದೇ ದೊಡ್ಡ ಪ್ರಶ್ನೆ. ಇಲ್ಲ, ಅನುಕಂಪ ಅನ್ನೋದು ಫ್ಯಾಕ್ಟರಿ ಅಲ್ಲ ಅಂತ ಹೇಳಿದ್ರೆ ಸುಳ್ಳಾಗತ್ತೆ. ಖಂಡಿತ ಅದು ಒಂದು ನಮಗೆ ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ಅನುಕಂಪ ಅನ್ನೋದು ಒಂದು ಸಹಜವಾಗಿ ಬರುವಂತಹ ಒಂದು ಭಾವನೆ. ಬಟ್ ಅದೊಂದೇ ಕಾರಣ ಅಂದರೆ ನಾನು ಒಪ್ಕೋದಿಲ್ಲ. ಯಾಕೆಂದರೆ ನನ್ನ ಚುನಾವಣೆಯಲ್ಲಿ ನನ್ನ ಬಗ್ಗೆ ನಾನು ಮಾತಾಡೋದಾದರೆ, ನನ್ನ ಚುನಾವಣೆಯಲ್ಲಿ ಹಲವಾರು ಫ್ಯಾಕ್ಟರ್ಸ್ ಅದರ ಜೊತೆಗಿತ್ತು. ಯಾಕೆಂದರೆ ನನ್ನ ವಿರೋಧ ಪಕ್ಷದವರು, ಆ ನಾಯಕರು ಯಾವ ರೀತಿಯ ಒಂದು ಅವರ ಪ್ರವರ್ತನೆ ಇತ್ತು, ಅವರ ಹೇಳಿಕೆಗಳಿತ್ತು, ಅದನ್ನು ನೋಡಿ ಜನ ತುಂಬಾ ಒಂಥರ ಅಸಹ್ಯ ಪಟ್ಟರು. ಇವ್ರನ್ನ ಯಾವುದೇ ಕಾರಣಕ್ಕೂ ಬುದ್ಧಿ ಪಾಠ ಹೇಳ್ಕೊಡ್ಬೇಕು ಅನ್ನೋ ಒಂದು ದೃಢ ನಿರ್ಧಾರ ತಗೊಂಡು ನನ್ನನ್ನು ಗೆಲ್ಲಿಸಿದ್ರು. ಅಟ್ ದ ಸೇಮ್ ಟೈಮ್ ನಾನೆಲ್ಲೂ ಅವ್ರ ಲೆವೆಲ್ಗೆ ಹೋಗಿ ಮಾತಾಡದೆ ಇರೋದನ್ನ ನೋಡಿ ತುಂಬ ಜನ ಮೆಚ್ಕೊಂಡಿದ್ರು. ಸೊ ಇವೆಲ್ಲ ಸೇರಿ ಒಂದು ದೊಡ್ಡ ಸುನಾಮಿ ಥರ ಇತ್ತು. ಜೊತೆಗೆ ನನ್ನ ಜೊತೆಲಿ ನನಗೆ ಸಪೋರ್ಟಿವ್ ಆಗಿ ನಮ್ಮ ಆತ್ಮೀಯರೆಲ್ಲ ನಿಂತ್ಕೊಂಡ್ರು. ಸುಮಲತಾ ಅವರಿಗೆ ಈ ಪೊಲಿಟಿಕಲ್ ಅರ್ಹತೆ ಅನ್ನೋದು ಇನ್ಬಿಲ್ಟ್ ಆಗಿತ್ತಾ ಅಥವಾ ಕಲ್ತ್ಕೊಂಡಿದ್ದ ಅಂತ ಹೇಳಿ? ಒಂದು ವಿಷಯ ಏನು ಅಂದರೆ, ನಾನು ಈವರೆಗೂ ನನ್ನನ್ನು ನಾನು ಒಂದು ಸ್ಟ್ರಿಕ್ಟ್ಲಿ ಪೊಲಿಟಿಷಿಯನ್ ಅಂತ ನಾನು ಯಾವತ್ತೂ ನಾನೇ ಕನ್ಸಿಡರ್ ಮಾಡ್ಕೊಂಡಲ್ಲ. ಐ ಡೋಂಟ್ see myself as a typical politician or a true politician. ನನಗೆ ಆ ಪೊಲಿಟಿಷಿಯನ್ ಅನ್ನೋ ಮಾತೆ ಒಂಥರ ಮುಜುಗರ ಅನ್ಸುತ್ತೆ. ಐ ಡೋಂಟ್ ಕಾಲ್ ಮೈ ಸೆಲ್ಫ್ ಎ ಪೊಲಿಟಿಷಿಯನ್. ನಾನು ಇಲ್ಲಿ ಐ ಆಮ್ ಅ ಪೀಪಲ್ಸ್ ರಿಪ್ರೆಸೆಂಟೇಟಿವ್. ನಾನು ಜನಪ್ರತಿನಿಧಿ ಅಷ್ಟೇ. ಜನ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಒಂದು ಡ್ಯೂಟಿ ಕೊಟ್ಟಿದ್ದಾರೆ, ಒಂದು ಟಾಸ್ಕ್, ಇದಕ್ಕೊಂದು ಟಾರ್ಗೆಟ್ ಇದೆ, ನೀವು ಇದನ್ನೆಲ್ಲ ಮಾಡಬೇಕು, ಅದಕ್ಕೆ ನಿಮ್ಮನ್ನು ನಂಬಿ ನಾವು ಈ ಜವಾಬ್ದಾರಿನ ನಿಮಗೆ ಕೊಡ್ತಾ ಇದ್ದೀವಿ. ಅದನ್ನು ಆ ಕಮಿಟ್ಮೆಂಟ್ ನಾನು ಒಪ್ಕೊಂಡಿದ್ದೀನಿ, ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಅಷ್ಟೇ. ಐ ಡೋಂಟ್ ಸಿ ಬಿಯಾಂಡ್ ದ್ಯಾಟ್. ನಾನೇನೋ ಫ್ಯೂಚರ್ಗೆ ಇಲ್ಲಿ ಮಾಧ್ಯಮಗಳು ನಾನು ನೋಡ್ತೀನಿ, ಇವರು ಈ ಥರ ಹಾಕ್ಕೊಂಡ್ರ, ಅವ್ರ ಪ್ಲ್ಯಾನ್ ಈ ಥರ ಇದೆಯಾ, ಅದಕ್ಕೆ ಈ ಹೆಜ್ಜೆ ಹಾಕಿದ್ರ, ಇದನ್ನು ನೋಡಿ ಇದನ್ನು ಎಕ್ಸ್ಪೆಕ್ಟ್ ಮಾಡಿ ಈ ಪಾರ್ಟಿ ಸೇರ್ತಾರ, ಅಥವಾ ಅವ್ರ ಮಗನಿಗೋಸ್ಕರ ನೋಡಿ ಇನ್ನೊಂದು ಹೆಜ್ಜೆ ಹಾಕ್ತಾರ, ಇಂಥದ್ದೆಲ್ಲ ನಾನು ಈ ಫ್ಯೂ ಮಂತ್ಸಲ್ಲಿ ಎಸ್ಪೆಷಲಿ ಎವ್ರಿ ಚಾನಲಲ್ಲಿ ನಾನು ನೋಡಿ ನನಗೆ ನಗು ಬರುತ್ತೆ. ಇದರಲ್ಲಿ ಯಾವುದು ಎಷ್ಟು ಸತ್ಯ ಇದೆ ಅನ್ನೋದು ನನಗೆ ಮಾತ್ರ ಗೊತ್ತಿದೆ. ಸೊ ಐ ಡೋಂಟ್ ಪ್ಲಾನ್ ಮೈ ಫ್ಯೂಚರ್ ದ್ಯಾಟ್ ವೇ. ಈ ರಾಜಕೀಯದಲ್ಲಿ ಎಸ್ಪೆಷಲಿ ಮಾನಸಿಕ ದೃಢತೆ, ನಿಶ್ಚಿತತೆ, ಇದು ಎಷ್ಟು ಮುಖ್ಯ ಆಗತ್ತೆ ಅಂತ ಹೇಳಿ? ತುಂಬ ಮುಖ್ಯ ಆಗುತ್ತೆ. ಅದಿಲ್ಲ ಅಂದರೆ ಇಲ್ಲಿ ಸರ್ವೈವ್ ಮಾಡೋದೇ ಕಷ್ಟ ಒಂದು. ಆಮೇಲೆ ಈಗ ನೋಡಿ, ಫಾರ್ ಇನ್ಸ್ಟೆನ್ಸ್ ಈಗ ನನ್ನ ವಿಷಯಕ್ಕೆ ಬಂದು ನೀವು ಎಕ್ಸಾಂಪಲ್ ಆಗಿ ತಗೊಳ್ಬೇಕು ಅಂದರೆ, ನನ್ನ ಚುನಾವಣೆ ಆಯಿತು, ಅಲ್ಲಿ ಯಾರ್ಯಾರು ಯಾವ ರೀತಿ ಮಾತುಗಳನ್ನ ಆಡಿದ್ರು, ಯಾವ ತೇಜೋದೇ ಮಾಡೋಕ್ಕೆ ಹೊರಟರು ಅನ್ನೋದು ಇಟ್ ಇಸ್ ದೇರ್ ಇನ್ ಫ್ರಂಟ್ ಆಫ್ ದ ವರ್ಲ್ಡ್, ನಿಮ್ಮ ಕಣ್ಣು ಮುಂದೆನೇ ಇದೆ ಅದು. ಅದರ ಜೊತೆಗೆ ಈ 4 ವರ್ಷದಿಂದನೂ ಅದೆಲ್ಲೂ ಕಡಿಮೆ ಆಗಿಲ್ಲ. ಸೇಮ್ ಫೋರ್ಸಲ್ಲಿ ಸೇಮ್ ಅಟ್ಯಾಕು, ಸೇಮ್ ಟಾರ್ಗೆಟ್ ಮಾಡ್ಕೊಂಡು ಬರ್ತಾನೆ ಇದ್ರು. ಇದನ್ನು ನೋಡೋರು ಏನು ಅನ್ಕೋಬೇಕು, ಅಯ್ಯೋ ಹೆಣ್ಮಕ್ಳು ಬಂದರೆ ಇಷ್ಟು ಕಷ್ಟ, ನಮ್ಗೆ ಯಾಕಪ್ಪ ಇದು ಬೇಕು ಅಂತ ಅವ್ರು ಹಿಂಚರಿಯೋದು ಸಹಜ ಅದು.
ಸೊ ಹಂಗಾಗಿ ಅವರ ಒಂದು ಉದ್ದೇಶನೂ ಅದೇ. ಈ ರೀತಿಯ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಬರೋರು ಬಂದರೆ ನಮಗೆ ಎಲ್ಲಿ ತೊಂದರೆ ಆಗತ್ತೆ, ನಮ್ಮ ಸರ್ವೈವಲ್ಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣ ಇಟ್ಕೊಂಡು ಇವ್ರನ್ನ ಇಲ್ಲಿಂದ ಓಡಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶ. ಅದು ಹೆಂಗೆ ಓಡಿಸ್ತಾರೆ? ಬುಲಿಯಿಂಗ್, ಒಂಥರ ಟಾರ್ಗೆಟ್ ಮಾಡೋದು, ಅಟ್ಯಾಕ್ ಮಾಡೋದು, ಒಂಥರ ನಿಮ್ಮನ್ನು ಕುಗ್ಸೋ ಒಂದು ಪ್ರಯತ್ನ ಮಾಡೋದು. ಇದು ಅದನ್ನು ನೀವು ಅವ್ರನ್ನ ಸಕ್ಸೀಡ್ ಆಗೋಗಿ ಬಿಟ್ರೆ ನೀವು ಸೋತಂಗೆ. ಯು ಶುಡ್ ನಾಟ್ ಲೆಟ್ ದೆಮ್ ಸಕ್ಸೀಡ್ ಇನ್ ದಟ್. ಮಹಾನ್ ಮಹಿಳೆ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ನ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಾನ್ ಮತ್ತೆ ಮಜಲ್ ಪವರ್ ನಿಮ್ಮಲ್ಲಿ ನೇರವಾಗಿ ಅಟ್ಯಾಕ್ಗಳಾಗುತ್ತೆ. ಸೊ ಈ ರಾಜಕೀಯ ರಂಗದಲ್ಲಿ ಮಾನ್ ಮತ್ತೆ ಮಜಲ್ ಪವರ್, ಹೌ ಸ್ಟ್ರಾಂಗ್ ಈಸ್ ದಿಸ್ ಫೋರ್ಸ್ ಅಂತ ಹೇಳಿ? ನಮ್ಮ ದೇಶದಲ್ಲಿ ನೀವು ನೋಡೋದಾದರೆ, ನಮ್ಮ ಜನರಲಿ ನಾವು ಎಕ್ಸ್ಪೋಸ್ ಆಗಿರೋದು ಅರ್ಬನ್ ಏರಿಯಾಸಲ್ಲಿ ಏನೇನಾಗ್ತಿದೆ, ಒಂದು ಲೆವೆಲ್ಗೆ 2 tier 3 tier ಟೌನ್ಸು ಈ ರೀತಿ ನಾವು ನೋಡ್ತಾ ಇದ್ವಿ. ಬಟ್ ನೀವು ಕೆಲವು ಕಡೆ ಹೋದಾಗ ತೀರಾನೇ ಒಂದು ರೂರಲ್ ಏರಿಯಾಸು ಅಂಥ ಕಡೆ ಯಾರು ಅಂದರೆ ಒಂದು ಮಾಧ್ಯಮಗಳಲ್ಲೂ ಬರಲ್ಲ, ಹೋಗಲ್ಲ ಯಾರೂ, ಅವರೇ ಒಂದು ಅದು ಕೋಟೆ ಥರ ಕಟ್ಕೊಂಡು ರೂಲ್ ಮಾಡ್ತಾ ಇರ್ತಾರೆ. ಅಲ್ಲಿ ಅವ್ರದ್ದೇ ಒಂದು ಗುಂಡಾರಾಜು ನಡೀತಾ ಇರುತ್ತೆ. ಇಂಥದ್ದನ್ನು ನಾನು ನೋಡಿದ್ದೀನಿ ಒಂದೊಂದು ಕಡೆ. ಸೊ ಅದು ಇದ್ದೇ ಇದೆ. ಅದನ್ನು ಹೆಚ್ಚಾಗಿ ಯಾರೂ ಅದರ ಬಗ್ಗೆ ಮಾತಾಡಲ್ಲ. ಒಂಥರ ಒಂದು ಹೆದರಿಕೆಯ ವಾತಾವರಣ ಅಲ್ಲಿ ಕ್ರಿಯೇಟ್ ಮಾಡಿರ್ತಾರೆ. ಅಲ್ಲಿ ಜನನೂ ಹೇಳೋಕ್ಕೆ ಹೆದರ್ತಾರೆ. ಯಾಕಂದರೆ ಅದನ್ನೇನಾದರೂ ಹೇಳಿದ್ರೆ ನೆಕ್ಸ್ಟ್ ಅವ್ರು ಸರ್ವೈವು ಆಗೋದಿಲ್ಲ ಅಂತ ಕಡೆಗೆ. ಈಗ ರಿಸರ್ವೇಷನ್ ಬಗ್ಗೆ ಮಾತನಾಡೋಣ. ಮಹಿಳೆಯರ ಪ್ರಾತಿನಿಧ್ಯ ಕಮ್ಮಿ ಇದೆ ಅಂತಂದರೆ ಅದು ಹೆಚ್ಚು ಮಾಡಬೇಕು ಅಂದರೆ ನ್ಯಾಚುರಲ್ ಆಗಿ ಆಗ್ತಿಲ್ಲ ಅಂತಂದರೆ ನೋ ಡೌಟ್ ಅದನ್ನು ಲಾ ಮೂಲಕನೇ ನಾವು ಎನ್ಫೋರ್ಸ್ ಮಾಡಬೇಕು ಅನ್ನೋ ಥರದಲ್ಲಿ. ಬಟ್ ರಿಸರ್ವೇಷನ್ ಬಿಲ್ಲು ದಶಕಗಳಿಂದ ಅದು ಪೆಂಡಿಂಗ್ ಉಳಿದು ಬಿಟ್ಟಿದೆ. ಅದ್ರ ಬಗ್ಗೆ ಆಸಕ್ತಿ ಇಲ್ವಾ, ಅಥವಾ ಬೇಕು ಅನ್ನೋ ಧ್ವನಿ ಮಹಿಳೆಯರಿಂದ ಹೆಚ್ಚಾಗಿ ಬರ್ತಿಲ್ವಾ? ನಿಮ್ಮ ಅನಿಸಿಕೆ ಈ ಬಗ್ಗೆ ಏನು? 33% ರಿಸರ್ವೇಷನ್ ಬಂದರೆ ಮತ್ತಷ್ಟು ಮಹಿಳೆಯರು ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತಾ ಅಂತ ಹೇಳಿ? ಇದೆಲ್ಲ ಆರ್ಗ್ಯಾನಿಕ್ ಆಗಿ ಆಗತ್ತಾ ಅಂದರೆ ಆಗೋದಿಲ್ಲ ಖಂಡಿತ. ಇದು ನನ್ನ ಅಭಿಪ್ರಾಯ. ಯಾಕೆಂದರೆ ಇಫ್ ಎನಿ ಪಾರ್ಟಿ, ಈಗ ಪಾರ್ಟಿಗಳೇ ಹೇಳ್ತಾ ಇರೋದು 33% ಆ ಪಕ್ಷ ಬಂದಾಗ ತಂದಿಲ್ಲ, ಈ ಪಕ್ಷ ಬಂದಾಗ ಆಗಿಲ್ಲ, ಅದು ಪಾಸ್ ಮಾಡಾಗಿಲ್ಲ ಅಂತ. ವಾಟ್ ಇಸ್ ಸ್ಟಾಪಿಂಗ್ ಯು ಫ್ರಮ್ ಡೂಯಿಂಗ್ ಇಂಪ್ಲಿಮೆಂಟಿಂಗ್ ದ್ಯಾಟ್ ಇನ್ ಯುವರ್ ಓನ್ ಪಾರ್ಟಿ? ಈಗ ಲಾ ಬಂದಿಲ್ಲ, ಓಕೆ, ಯಾರೂ ಅಲ್ಲಿ ಆಸಕ್ತಿ ತೋರಿಸ್ತಿಲ್ಲ. ನಿಮ್ಮದೇ ಪಕ್ಷ ನಿಮ್ಗೆ ಅಷ್ಟು ಒಳ್ಳೆ ಮೌಲ್ಯಗಳು, ಒಳ್ಳೆ ವಿಚಾರಗಳು, ಒಳ್ಳೆ ಸಿದ್ಧಾಂತಗಳು ಇಟ್ಕೊಂಡಿದ್ದೀರಾ ನಿಜಕ್ಕೂ ಅಂದರೆ ನಿಮ್ಮ ಪಕ್ಷದಲ್ಲೇ ತರಬೇಕು. ನೀವು ಪಕ್ಷದಲ್ಲೇ ಕೊಡಿ. ಯಾರು ಬೇಡ ಅಂತಾರೆ? ಮಹಿಳೆಯರಿಗೆ 33% ಕೊಡಬಾರದು ಅಂತ ಎಲ್ಲಿದೆ ರೂಲ್? ನಿಜ. ಅದನ್ನ ಎನ್ಫೋರ್ಸ್ ಮಾಡಬೇಕು ಅಂತ ಏನಿದೆ, ನೀವೇ ಅದನ್ನ ಮಾಡಿ ಪಕ್ಷದಲ್ಲಿ. ಅದನ್ನ ಮಾಡೋದಿಲ್ಲ, ಯಾರೂ ಮಾಡಲ್ಲ. ನಿಜ. ನನಗೆ ಇನ್ನೊಂದು ಮಾತು ನೆನಪಾಗತ್ತೆ. ಈ ಚುನಾವಣೆ ಬಂದ್ಬಿಟ್ರೆ ಮಹಿಳೆಯರನ್ನ ಆಸ್ ವಿ ಆರ್ ಈಕ್ವಲ್ 50% ಹತ್ರ ನಾವು ಇದೀವಿ ಮತದಾರರಾಗಿ ಮಹಿಳೆಯರ ಮೇಲಿರೋ ಕಾಳಜಿ, ಒಬ್ಬ ನಾಯಕಿಯಾಗಿ ಆಕೆ ಕೊಡಬೇಕಾಗಿರೋ ಅವಕಾಶಗಳ ಬಗ್ಗೆ ಪಕ್ಷಗಳಲ್ಲಿ ಇಲ್ವಾ ಅಂತ ಹೇಳಿ. ಯಾಕಂತಂದ್ರೆ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲೂ ನಾವು ನೋಡ್ತಾ ಇದೀವಿ, ನಂಬರ್ಸ್ ನಾವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ರೆಪ್ರೆಸೆಂಟೇಷನ್ ಇಟ್ಸ್ ಮೋರ್ ಲೈಕ್ ಲೆಸ್ ದೆನ್ 3 to 4% ರಾಜಕಾರಣಿಗಳಾಗಿ ಒಬ್ಬ ನಾಯಕಿಯಾಗಿ ಮಹಿಳೆಗೆ ಅವಕಾಶ ಸಿಗ್ತಾ ಇರೋದು. ಸೊ ಒಬ್ಬ ಮಹಿಳೆಯನ್ನ ಈ ವೋಟ್ ಬ್ಯಾಂಕ್ ಆಗಿ ನೋಡ್ತಾ ಇರೋ ರಾಜಕೀಯ ಇದೆಯಲ್ಲ, ಇದು ಬದಲಾಗ್ಲೇಬೇಕಾ ಅಂತ ಹೇಳಿ ನೀವೇನು ಹೇಳ್ತೀರಾ? ಇಡೀ ಸಿಸ್ಟಮ್ ಬದಲಾಗಬೇಕು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಿಕಾಸ್ ಸಿಸ್ಟಮಲ್ಲಿ ಎಷ್ಟು ದೋಷಗಳಿದೆ, ಎಷ್ಟು ಕರಪ್ಷನ್ ಇದೆ, ಎಷ್ಟೊಂದು ಹಳೆಯ ಒಂದು ರೂಲ್ಸು, ಗೈಡ್ಲೈನ್ಸು, ಪ್ರೋಟೋಕಾಲ್ಸ್ ಅಂತ ಏನೇನಿದೆ ಇದನ್ನೆಲ್ಲ ನಾವು ಚೇಂಜ್ ಮಾಡಿಕೊಂಡು ಬರಲಿಲ್ಲ ಅಂದರೆ ವಿ ಕಾಂಟ್ ಅಚೀವ್ ಎನಿಥಿಂಗ್. ನಾವೇನಾದರೂ ಒಂದು ಪಾಸಿಟಿವ್ ಆಗಿ ಚೇಂಜಸ್ನ ತರಬೇಕು ಅಂದರೆ ಸಿಸ್ಟಮಲ್ಲಿ ನಾವು ಹಂತವಾಗಿ ಬದಲಾವಣೆಯನ್ನು ತರಲೇಬೇಕು. ಬದಲಾವಣೆ ಆಗಬೇಕಾಗಿರೋದು ಮನಸ್ಥಿತಿನ, ಪರಿಸ್ಥಿತಿನ. ನಾನು ಈ ಕಾಮನ್ ಕ್ವೆಶ್ಚನ್ ಎಲ್ಲ ವುಮೆನ್ ಪೊಲಿಟಿಷಿಯನ್ ಹತ್ರ ಕೇಳ್ತಾ ಇದ್ದೀನಿ. ಯಾಕಂತಂದ್ರೆ ಪರಿಸ್ಥಿತಿ ಅಂದರೆ ಆಗಿರೋ ಸಿಚುಯೇಷನ್ನ ಹ್ಯಾಂಡಲ್ ಮಾಡಲಿಕ್ಕೆ ನಮಗೊಂದಷ್ಟು ಆಪ್ಷನ್ಗಳು ಸಿಗ್ಬಿಡ್ಬೋದು. ಬಟ್ ಮನಸ್ಥಿತಿ ವ್ಯಕ್ತಿಗತವಾದದ್ದು. ಒಬ್ಬೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ರೀತಿಯ ಮನಸ್ಥಿತಿಗಳು. ಅದನ್ನೆಲ್ಲ ಸುಧಾರಣೆ ಮಾಡೋದು ಕಷ್ಟನಾ ಅಂತ? ಕಷ್ಟ ಯಾವುದು? ಮನಸ್ಥಿತಿ ಸುಧಾರಣೆನಾ, ಪರಿಸ್ಥಿತಿ ಸುಧಾರಣೆನಾ ಅಂತ ಹೇಳಿ? ಮನಸ್ಥಿತಿ ಸುಧಾರಣೆ ಆದರೆ ಆಟೋಮ್ಯಾಟಿಕ್ಲಿ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ವೆರಿ ಸಿಂಪಲ್. ಇದು ಕಷ್ಟನೇ ಇಲ್ಲ. ಬಟ್ ಅನ್ಲೆಸ್ ಯು ಚೇಂಜ್ ಯುವರ್ ಮೈಂಡ್ ಸೆಟ್, ಯು ಕಾಂಟ್ ಚೇಂಜ್ ಎನಿಥಿಂಗ್ ಇನ್ ದ ವರ್ಲ್ಡ್. ಸೊ ಇದಾದ್ರೇ ಅದು ಇದು ಅನ್ನೋ ಎರಡು ಚಾಯ್ಸ್ ಇಲ್ಲ ನಮಗೆ. ಇದಾದ್ರೇ ಮನಸ್ಥಿತಿ ಚೇಂಜ್ ಆದ್ರೇ ಪರಿಸ್ಥಿತಿ ಚೇಂಜ್ ಮಾಡೋಕ್ಕಾಗತ್ತೆ. ಸರಿ, ಇಷ್ಟೊತ್ತು ರಾಜಕೀಯ ಹಾಗೆ ನಿಮ್ಮ ರಾಜಕೀಯ ಅನುಭವಗಳ ಬಗ್ಗೆ ಸೀರಿಯಸ್ ಟಾಕ್ ಆಯಿತು. ಒಂದಷ್ಟು ಕ್ವಿಕ್ ಕ್ವೆಶ್ಚನ್ ಸುಮಲತಾ ಅವ್ರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋ ಪ್ರಯತ್ನವಾಗಿ. ಸುಮಲತಾ ಮೇಡಮ್ನ ದಶಕಗಳಿಂದ ನೋಡ್ಕೊಂಡು ಬಂದಿದ್ದಾರೆ. ಆ ಚಾರ್ಮ್ ಗ್ಲೋ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಸೀಕ್ರೆಟ್ ಏನು ಅಂತ ಹೇಳಿ? ಸೀಕ್ರೆಟ್ ಏನೂ ಇಲ್ಲ. ನನ್ನ ಅದೇನಂತೀವಿ, ಕಾನ್ಷಿಯನ್ಸ್ ಇಸ್ ವೆರಿ ಕ್ಲಿಯರ್. ನಾನು ಯಾವುದನ್ನು
ತುಂಬ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ನನಗೆ ನಾನು ಮಾಡ್ತಿರೋದು ಸರಿ ಅನ್ನೋದು ಒಂದು ದೃಢ ನಂಬಿಕೆ, ಒಂದು ಆತ್ಮವಿಶ್ವಾಸ ಇದೆ. ಯಾರಿಗೂ ನಾವು ದ್ರೋಹ ಮಾಡಿಲ್ಲ ಈ ಲೈಫಲ್ಲಿ. ಒಳ್ಳೆಯ ಒಂದು ಜೀವನ ನಮ್ಮದಾಗಿದೆ. ನಮ್ಮ ಒಳ್ಳೆಯ ನೆನಪುಗಳಿದೆ ನನಗೆ. ಭಗವಂತನ ಒಂದು ಆಶೀರ್ವಾದದಿಂದ ನನಗೆ ಅಂಬರೀಷ್ ಅಂತ ಒಬ್ಬರು ಜೊತೇಲಿ ಒಂದು ನನ್ನ 25 to 30 years ಕಾಲವನ್ನು ನಾನು ಸ್ಪೆಂಡ್ ಮಾಡೋ ಒಂದು ಆಪರ್ಚುನಿಟಿ ನಂದಾಗಿತ್ತು. ಐ ಥಿಂಕ್ ಹಿ ವಾಸ್ ಒನ್ ಆಫ್ ದ ಮೋಸ್ಟ್ ಸ್ಪೆಷಲ್ ಪರ್ಸನ್ಸ್ ಇನ್ ದಿಸ್ ವರ್ಲ್ಡ್. ಅದೇ ರೀತಿ ನಮ್ಮ ಲೈಫ್, ಇಫ್ ಐ ಲುಕ್ ಬ್ಯಾಕ್, ಗಾಡ್ ಹ್ಯಾಸ್ ರಿಯಲಿ ಬ್ಲೆಸ್ಡ್ ಅಸ್. ಸೊ ದಟ್ ಕೀಪ್ಸ್ ಯು ಹ್ಯಾಪಿ, ದಟ್ ಕೀಪ್ಸ್ ಯು ಹ್ಯಾಪಿ ಆ್ಯಂಡ್ ಗ್ಲೋಯಿಂಗ್ ಆರ್ ವಾಟ್ ಎವರ್. ಏನಂದರೆ ನಾನು ಯಾರನ್ನೂ ದ್ವೇಷಿಸಲ್ಲ. ನನ್ನ ಹಾರ್ಟಲ್ಲಿ ನನಗೆ ಯಾರ ಬಗ್ಗೆನೂ ಹೇಟ್ರೆಡ್ ಇಲ್ಲ. ಕೋಪ ಎಸ್ ಬರುತ್ತೆ, ಕೆಲವು ವಿಷಯಗಳ ಮೇಲೆ ಕೋಪ ಬರುತ್ತೆ, ಕೆಲವರ ಹೇಳಿಕೆಗಳ ಬಗ್ಗೆ ಕೋಪ ಬರುತ್ತೆ. ಅದು ವಿರುದ್ಧ ನಾನು ಎಲ್ಲ ಅನ್ಯಾಯ ಅನಿಸುತ್ತೆ ಅದ್ರ ಬಗ್ಗೆ ನಾನು ವಾಯ್ಸ್ ರೈಸ್ ಮಾಡ್ತೀನಿ. ಬಟ್ ಅದನ್ನು ಬಿಟ್ಟರೆ ನಾನು ಅದನ್ನು ಡೀಪಾಗಿ ತಗೊಳ್ಳಲ್ಲ. ನಾನು ಐ ಡೋಂಟ್ ಡೂ ದ್ಯಾಟ್. ಸೊ ಐ ಥಿಂಕ್ ನಿಮ್ಮ ಹಾರ್ಟಲ್ಲಿ ಪೀಸ್ ಇದ್ದರೆ ಯು ಕ್ಯಾನ್ ಆಟೋಮೆಟಿಕ್ ಆಗಿ ಗ್ಲೋ ಚಾಮ್ ಎಲ್ಲ ಸ್ಟೋರ್ ಆಗುತ್ತೆ. ಅಂಬಿ ಸರ್ನ ಅಭಿಮಾನಿಗಳೇ ಮರ್ತಿಲ್ಲ, ಮರೆಯೋಕೆ ಸಾಧ್ಯನೂ ಇಲ್ಲ. ಅವ್ರನ್ನ ಈ ಕ್ಷಣಕ್ಕೂ ಮಿಸ್ ಮಾಡ್ಕೊಳ್ತಾರೆ. ಬೀಂಗ್ ಅ ವೈಫ್, ಲೈಫ್ ಪಾರ್ಟ್ನರ್ ಆಗಿದ್ದವ್ರು ನೀವು, ಬಹುಶಃ ಮಿಸ್ ಮಾಡ್ಕೊಳ್ದೇ ಇರೋ ಸಂದರ್ಭನೇ ಇಲ್ವಾ ಅಂಬರೀಷ್ ಅವರನ್ನ ಅಂತ ಹೇಳಿ? ಇಲ್ಲ, ಡೆಫಿನೆಟ್ಲಿ ನಾಟ್. ಪ್ರತಿ ಕ್ಷಣ ಪ್ರತಿ ದಿನ ಅವರು ನಮ್ಮ ಜೊತೇಲಿ ಇದ್ದಂಗೆ ಇರುತ್ತೆ. ವಿ ಮಿಸ್ ಹಿಮ್ ಅ ಲಾಟ್ ಇನ್ ಸಮ್ ಸ್ಪೆಷಲ್ ಒಕೇಶನ್ಸ್, ಎಸ್ಪೆಷಲಿ ಅಭಿದು ಎಂಗೇಜ್ಮೆಂಟ್ ಆದಾಗ ಅಥವಾ ಅಭಿದು ಫಸ್ಟ್ ಮೂವಿ ರಿಲೀಸ್ ಆಗಿದ್ದಾಗ. ಸೊ ಇಂಥ ಇಂಪಾರ್ಟೆಂಟ್ ಮೂಮೆಂಟ್ಸಲ್ಲಿ ತುಂಬಾ ನೆನಪಾಗುತ್ತೆ, ತುಂಬ ನೋವಾಗುತ್ತೆ. ಬಟ್ ಬೇರೆ ಟೈಮಲ್ಲಿ ಅವ್ರ ಮಾತುಗಳು, ದ ವೇ ಹಿ ಯೂಸ್ ಟು, ಅದನ್ನು ನೆನೆಸ್ಕೊಂಡು ತುಂಬ ಖುಷಿ ಆಗುತ್ತೆ. ಇಷ್ಟೊಂದು ವಿ ಹ್ಯಾಡ್ ವಂಡರ್ಫುಲ್ ಮೂಮೆಂಟ್ಸ್ ಟುಗೆದರ್. ಸೊ ನಾವು ಫ್ರೆಂಡ್ಸು, ನಮ್ಮ ಫ್ಯಾಮ್ಲಿ ಎಲ್ಲ ಸೇರಿ ತುಂಬ ಮಾತಾಡ್ತೀವಿ ಅವ್ರ ಬಗ್ಗೆ, ತುಂಬ ನೆನಪಿಸ್ಕೊಂಡು ನೆನಪು ಮಾಡಿಕೊಂಡು ನಗ್ತೀವಿ, ಅಳ್ತೀವಿ. ಸೊ ಅಷ್ಟೇ ಸಾಕು ಲೈಫ್ಗೆ, ಆ ಮೆಮರೀಸೇ ಸಾಕು. ಹೆಣ್ಮಕ್ಳು ಅಂದ್ರೆ ಮಲ್ಟಿ ಟಾಸ್ಕರ್ ನಾವೆಲ್ಲರೂ. ಬಟ್ ಸ್ಟಿಲ್ ಮನೇಲಿ ದೊಡ್ಡ ಸಂಭ್ರಮ, ಮಗ, ಮದುವೆ, ಈ ಸಡಗರ ಸಂಭ್ರಮ, ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿಕ್ಕೆ ಆಗ್ತಿದೆಯಾ? ಶಾಪಿಂಗ್ ಹೋಗೋದು, ಇದಕ್ಕೆಲ್ಲ ಪ್ರಿಪ್ರೇಷನ್ ಮಾಡೋದು? ನಿಜಕ್ಕೂ ಆಗ್ತಿಲ್ಲ. ಯಾಕೆಂದರೆ ನಮಗೆ ಏನಾಗಿದೆ ಅಂದರೆ ಅನ್ಫಾರ್ಚುನೇಟ್ಲಿ ಎಲೆಕ್ಷನ್ ಆ್ಯಂಡ್ ಇದು ಒಟ್ಟೊಟ್ಟಿಗೆ ಬಂತು. ಬಟ್ ಲಕ್ಕಿಲಿ ನನಗೆ ನಾನಲ್ಲದೆ 3 ಜನ ಸಿಸ್ಟರ್ಸ್ ಇದ್ದಾರೆ, ದೊಡ್ಡ ಫ್ಯಾಮಿಲಿ ಇದೆ. ಸೊ ಅವರೆಲ್ಲ ನನ್ನ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡು ಮಾಡ್ತಿದ್ದಾರೆ. ನಾನು ಆ್ಯಕ್ಚುಲಿ ಏನೇನೇ ಮಾಡಬೇಕು, ಹೆಂಗೆಲ್ಲ ಮಾಡಬೇಕು ಅಂತ ಕನಸು ಕಾಣ್ತಿದ್ದೆ. ಬಟ್ ಅದನ್ನೆಲ್ಲ ಈಗ ಮಾಡೋಕ್ಕೆ ಟೈಮೂ ಇಲ್ಲ. ಸೊ ಅಭಿನೂ ಬೇಡ ಬೇಡ ಬೇಡ, ಸಿಂಪಲ್ ಸಾಕು ಅಂತ ಇದ್ದಾನೆ. ಸೊ ಓಕೆ, ನಾನು ಸಾಮಾನ್ಯವಾಗಿ ರಾಜಕೀಯಕ್ಕೆ ಸಂಬಂಧಪಟ್ಟ ಮಹಿಳೆಯರಿಗೆ ಹೀರೋ ಫೇವ್ರೇಟ್ ಯಾರು ಅಂತ ಕೇಳ್ತೀನಿ. ಬಟ್ ನೀವು ಅದೇ ಫೀಲ್ಡಿಂದ ಬಂದಿರೋದ್ರಿಂದ ಉಲ್ಟಾ ಮಾಡೋಣ. ಈ ಪಾಲಿಟಿಕ್ಸಲ್ಲೂ ಕೂಡ ಅನೇಕರು ನಿಮಗೆ ಒಂದು ರೀತಿ ಮೋಟಿವೇಶನಲ್ ಅನ್ಸಿರ್ಬೋದು, ಅವ್ರು ನೋಡಿ ಇನ್ಸ್ಪೈರ್ ಆಗಿರಬಹುದು. ಆ ರೀತಿ ಆದರ್ಶ ವ್ಯಕ್ತಿತ್ವ, ಅದು ಮಹಿಳೆನೇ ಆಗಿರ್ಬೋದು, ಪುರುಷನೇ ಆಗಿರ್ಬೋದು, ಅಂಥವ್ರು ಯಾರು ಇದ್ದಾರೆ ಸುಮಲತಾ ಅವರಿಗೆ ಅಂತ ಹೇಳಿ? ಓನ್ಲಿ ಅಂಬರೀಷ್ ಅವರೇ ನನ್ನ ಇನ್ಸ್ಪಿರೇಷನ್. ಐ ಥಿಂಕ್ ಹಿ ವಾಸ್ ದ ಬೆಸ್ಟ್. ಸೊ ನೀವು ಹೇಳ್ತಾ ಇದ್ರೆ ಬ್ಯುಸಿ ಇದ್ದೀರಿ, ಚುನಾವಣೆ ಒಂದ್ ಕಡೆ, ಮನೇಲಿ ಮದುವೆ, ಸಡಗರ, ರಿಲ್ಯಾಕ್ಸ್ ಆಗ್ಲಿಕ್ಕೆ ಏನ್ ಮಾಡ್ತಾರೆ ಸುಮಲತಾ ಅವರು ಅಂತ ಹೇಳಿ? ನಾನು ಟೈಮ್ ಸಿಕ್ಕಿದ್ರೆ ಈವನ್ ಇನ್ ಕಾರ್ ಕೂತ್ಕೊಂಡು ಸ್ವಲ್ಪ ಮೂವೀಸ್ ನೋಡ್ತೀನಿ. ಮೂವೀಸ್ ನೋಡೋದು ನನ್ನ ಪ್ಯಾಷನ್ ಇದೆ. ಕ್ರಿಕೆಟ್ ಮ್ಯಾಚ್ ಮೊನ್ನೆ ಒಂದು ಫ್ಯೂ ಅವರ್ಸ್ ಸಿಕ್ಕಿತ್ತು ಟೈಮ್, ಹೋಗಿ RCB ಮ್ಯಾಚ್ ನೋಡ್ಕೊಂಡು ಬಂದೆ ಕ್ರಿಕೆಟ್ ಸ್ಟೇಡಿಯಂಗೆ. ಇಲ್ಲ ಅಂದರೆ ಮ್ಯೂಸಿಕ್ ಕೇಳೋದು ನನಗೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದನೂ ಅಭ್ಯಾಸ ಇದೆ. ಮ್ಯೂಸಿಕ್ ರಿಲ್ಯಾಕ್ಸಸ್ ಮೀ ಅ ಲಾಟ್. ಬುಕ್ಸ್ ಓದ್ತಿದ್ದೆ, ಈಗ ಟೈಮ್ ಆಗ್ತಿಲ್ಲ ಅದಕ್ಕೆ. ಸೊ ಇವೆಲ್ಲವೂ ನನ್ನ ರಿಲ್ಯಾಕ್ಸೇಷನ್. ಈಗ ಪಾಲಿಟಿಕ್ಸು, ಈ MP ಆದಮೇಲೆ ಸ್ವಲ್ಪ ಟ್ರಾವೆಲ್ಲು ಅದು ಇದು ಅಷ್ಟು ಜಾಸ್ತಿ ಆಗ್ತಿಲ್ಲ. ಇಲ್ಲಾಂದರೆ ಟ್ರಾವೆಲಿಂಗ್ ಈಸ್ ಆಲ್ಸೋ ಮೈ ಪ್ಯಾಷನ್. ಫೇವ್ರೆಟ್ ಡೆಸ್ಟಿನೇಷನ್ ಅಂತ ಯಾವುದಾದ್ರೂ ಹೋಗಿರೋದು, ಇಂಥ ಜಾಗಕ್ಕೆ ಹೋಗಬೇಕು ಅಂತ ಬಾಕಿ ಇರೋದು? ಸ್ವಿಟ್ಜರ್ಲ್ಯಾಂಡ್, ಲಂಡನ್ ನನಗೆ ತುಂಬ ಇಷ್ಟ. ಇನ್ನು ಹತ್ರ ಅಂದರೆ ದುಬೈಗೆ ಹೋದರೆ ಒಂದು ಫ್ಯೂ ಡೇಸ್ ರಿಲ್ಯಾಕ್ಸ್ ಮಾಡಿ ಬರ್ತೀವಿ. ರೈಟ್. ತುಂಬ ಧನ್ಯವಾದ ನಿಮ್ಮ ಸಮಯಕ್ಕೋಸ್ಕರ, ಹಾಗೆ ನಿಮ್ಮ ವಿಚಾರಧಾರೆಗಳು, ರಾಜಕೀಯ ಹಾಗೆ ಮಹಿಳೆಯ ಪ್ರಾತಿನಿಧ್ಯದ ಬಗ್ಗೆ ತಿಳಿಸ್ಕೊಡ್ರಿ. ಧನ್ಯವಾದ ಮತ್ತೊಮ್ಮೆ ನಿಮಗೆ, ಆ್ಯಂಡ್ ಆಲ್ ದಿ ಬೆಸ್ಟ್ ಮುಂದಿನ ಈ ರಾಜಕೀಯದ ಜರ್ನಿಗೆ. ಥ್ಯಾಂಕ್ ಯು ಸೋ ಮಚ್. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತೊಬ್ಬ ಮಹಾನ್ ಮಹಿಳೆಯೊಂದಿಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.